ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ತೈವಾನ್ ಪಿಂಕ್ ಚೇಪೆ ಗಿಡಗಳು ಯಾವ್ಯಾವ ಥರ ಇದ್ದಾವೆ ಅಂತ. ಜಸ್ಟ್ ಮೂರೇ ಥರ ಇರೋದು. ಒಂದು ಬಂದು ಗ್ರಾಫ್ಟೆಡ್ಡು, ಕ್ಲೋನಿಂಗು ಮತ್ತು ಟಿಶ್ಯೂ ಕಲ್ಚರ್ ಅಂತ. ಈ ಮೂರು ಬಿಟ್ಟು ಬೇರೆ ಇನ್ಯಾವ ವೆರೈಟಿನೂ ಇಲ್ಲ. ಆ ವೆರೈಟಿಯಲ್ಲಿ ಇವಾಗ ಜಾತಿಗಳು ಬೇಜಾನಿದ್ದಾವೆ. ತೈವಾನ್ ಪಿಂಕ್ ಆಗಿರ್ಬೋದು, ತೈವಾನ್ ಲೈಟ್ ಪಿಂಕ್ ಆಗಿರ್ಬೋದು, ತೈವಾನ್ ವೈಟ್ ಆಗಿರ್ಬೋದು, ಮತ್ತು ಜಪಾನೀಸ್ ರೆಡ್ ಡೈಮಂಡ್ ಆಗಿರ್ಬೋದು, ಅಲಹಾಬಾದ್ ಸಫೇದ್ ಆಗಿರ್ಬೋದು. ಈ ವೆರೈಟೀಸ್ ಇದಾವಲ್ವಲ್ಲ, ಇದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನೇ ಕ್ಲೋನಿಂಗು, ಗ್ರಾಫ್ಟೆಡ್ಡು, ಟಿಶ್ಯೂ ಕಲ್ಚರ್ ಅಂತ ಅನ್ನೋದು. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಟಿಶ್ಯೂ ಕಲ್ಚರ್ದು ಲೆಬೋರ್ಲೇಟ್ರಿ ನೀವು ನೋಡ್ತಾ ಇರೋದು. ಯಾವ್ಯಾವ ನಾರು ಹೆಂಗೆ ಏನೇನು ಅಂತ ನಾನು ಇವಾಗ ಈ ವಿಡಿಯೋಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಗೈಸ್, ಫುಲ್ಲು ವೀಡಿಯೋನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಏನು ಅಂತ. ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಟಿಶ್ಯೂ ಕಲ್ಚರ್ ಗಿಡ ಅಂದ್ಬಿಟ್ಟು ಕ್ಲೋನ್ಡ್ ಗಿಡಗಳೇ ಕೊಟ್ಟು ಜನಕ್ಕೆ ಮೋಸ ಮಾಡ್ತಾಯಿದ್ದಾರೆ. ಹಂಗಾಗಿ ಈ ವಿಡಿಯೋ ಮುಖಾಂತರ ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಇದು ಲೆಬೋರೇಟ್ರಿ ಗಿಡಗಳು ನೋಡ್ಬೋದು. ಅದು ಟಿಶ್ಯೂ ಕಲ್ಚರ್ ಗಿಡಗಳು ಚಿಕ್ಕದಾಗಿರುತ್ತೆ ಮತ್ತು ಅಲ್ಲಿ ಅಂಟುಕಟ್ಟಿರಲ್ಲ. ಅದು ಆ ಥರ ಇರುತ್ತೆ. ಈ ಅಂಟುಕಟ್ಟಿರಲ್ಲ ಅಂದರೆ ಗ್ರಾಫ್ಟೆಡ್ ಗಿಡಗಳಿಗೆ ಕಸಿ ಮಾಡಿಡ್ತಾರಲ್ವ, ಇವಾಗ ಕೆಳಗಡೆ ಗಿಡ ಬೇರೆ ಇರುತ್ತೆ, ಮೇಲೆ ಗಿಡ ಬೇರೆ ಇರುತ್ತೆ. ಆ ಥರ ಇರಲ್ಲ ಯಾವುದಕ್ಕೆ, ಟಿಶ್ಯೂ ಕಲ್ಚರ್ ಗಿಡಕ್ಕೆ. ಗ್ರಾಫ್ಟೆಡ್ ಗಿಡ ಅಂದರೆ ಅದು ಅಂಟುಕಟ್ಟೋದು ಅಂದರೆ ಕೆಳಗಡೆ ಗಿಡನೇ ಬೇರೆ ಇರುತ್ತೆ, ಮೇಲೆ ಗಿಡನೇ ಬೇರೆ ಇರುತ್ತೆ. ಅದು ಎರಡನ್ನೂ ಜಾಯಿಂಟ್ ಮಾಡೋದನ್ನು ಗ್ರಾಫ್ಟೆಡ್ ಅಂತಾರೆ. ಮತ್ತು ಕ್ಲೋನಿಂಗ್ ಆದರೆ ಒಂದು ಸಸಿ ಇರುತ್ತಲ್ವ, ಇವಾಗ ಯಾವುದಾದ್ರೂ ಒಂದು ಗಿಡ ಇರ್ತದೆ, ಆ ಒಂದೇ ಗಿಡದಲ್ಲಿ ಅದರದ್ದು ರೆಂಬೆನ ಕಿತ್ತು ಆ ರೆಂಬೆಗೆ ಪೌಡ್ರುಗಳೆಲ್ಲ, ರೂಟಿಂಗ್ ಹಾರ್ಮೋನ್ಸ್ ಹಾಕಿ, ಕೆಲವು ಪೌಡ್ರಸ್ ಇರುತ್ತೆ, ಆ ಪೌಡ್ರಸ್ನೆಲ್ಲ ರೆಂಬೆಗೆ ಹಾಕಿ ಅದನ್ನು ಪಾಲಿ ಹೌಸಲ್ಲಿ ಫುಲ್ಲು ಹೈ ಟೆಂಪ್ರೇಚರಲ್ಲಿ ಕೋಕೋಪಿಟ್ಟಲ್ಲಿ ಬೆಳೆಸ್ತಾರೆ. ಅದು ರೂಟಿಂಗ್ ಎಲ್ಲ ಆಗಿ ಸೇಮ್ ಆ ಒಂದು ಗಿಡ ಕ್ಯಾರೆಕ್ಟರಿಸ್ಟಿಕ್ಸೇ ಆ 1000 ಪ್ಲ್ಯಾಂಟ್ಸ್ಗೆ ಬರುತ್ತೆ. ಅದನ್ನು ಕ್ಲೋನಿಂಗ್ ಅಂತಾರೆ. ಮತ್ತು ಟಿಶ್ಯೂ ಕಲ್ಚರ್ ಅಂದರೆ ಲ್ಯಾಬಲ್ಲಿ ಬೆಳೆಯೋ ಗಿಡಗಳು ಟಿಶ್ಯೂ ಕಲ್ಚರ್ ಗೈಸ್. ಲ್ಯಾಬಲ್ಲಿ ಮಾತ್ರ ಟಿಶ್ಯೂ ಕಲ್ಚರ್ ಗಿಡಗಳಂದರೆ ಬರೀ ಲ್ಯಾಬಲ್ಲಿ ಅಷ್ಟೇ ಮಾಡೋಕ್ಕಾಗೋದು, ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ. ಇದು ನೋಡ್ಬೋದು, ನಮ್ಮದು ಗ್ರಾಫ್ಟೆಡ್ ಆಗಲಿ ಮತ್ತು ಕ್ಲೋನ್ಡ್ ಆಗಲಿ ಅದನ್ನು ಕಟ್ ಮಾಡಬೇಕು ಅಂದರೆ ಪ್ರೂನಿಂಗ್ ಮಾಡಬೇಕು. ಈ ತೋಟನ ಪ್ರೂನಿಂಗೇ ಮಾಡಿಲ್ಲ. ಇಲ್ಲಿ ನೋಡ್ಬೋದು ಯಾವ ಥರ ದೊಡ್ಡದಾಗಿ ಮರ ಆಗಿದೆ, ಯಾವ ಥರ. ಇದನ್ನು ಪ್ರೂನಿಂಗೇ ಮಾಡಿಲ್ಲ ಗೈಸ್ ಅವರು. ಪ್ರೂನಿಂಗ್ ಮಾಡ್ದೇ ಈ ಥರ ದೊಡ್ಡದಾಗಿ ಮರ ಆಗಿ ಈ ಥರ ಕಾಯಿ ಬಿಟ್ಟಿದೆ, ಇಷ್ಟು ಇಳುವರಿ ಬಂದಿದೆ ಅಂದರೆ ಇನ್ನು ಇದನ್ನು ಪ್ರೂನಿಂಗ್ ಮಾಡಿದ್ರೆ ಇದು 1 to ಡಬಲ್ ಆಗುತ್ತೆ. ಇದೇ ಡಿಫ್ರೆನ್ಸ್ ಬಿಟ್ವೀನು ಕ್ಲೋನ್ಡು, ಗ್ರಾಫ್ಟೆಡ್ಡು, ಟಿಶ್ಯೂ ಕಲ್ಚರ್ ಗಿಡಗಳು. ಟಿಶ್ಯೂ ಕಲ್ಚರ್ ಗಿಡ ಅಂತ ಜಾಸ್ತಿ ಜನ ಕ್ಲೋನ್ ಗಿಡನ ಕೊಟ್ಟು ಮೋಸ ಮಾಡ್ತಾರೆ. ಟಿಶ್ಯೂ ಕಲ್ಚರ್ ಗಿಡ ಎಲ್ಲೂ ಸಿಗಲ್ಲ, ಎಂಟೈರ್ ಇಂಡಿಯಾನಲ್ಲಿ ಎಲ್ಲೂ ಸಿಗಲ್ಲ. ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಾವು ತರಿಸ್ಕೊಡ್ತೀವಿ ಗೈಸ್. ಮೋಸ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.